ಹಲೋ ಗೈಸ್, ವೆಲ್ಕಮ್ ಟು ಅವರ್ ಲವ್ ಮನು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈಗ ತಿರ್ಗಾ ನನ್ನ ಕಸಿನ್ಸ್ ಜೊತೆ ದಸರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ನಾನು ನಮ್ಮ ಕಲ್ಲೂರಲ್ಲಿ ಇದ್ದೀನಿ. ಇದು ನಮ್ಮ ಅಣ್ಣನ ಮಗಳು, ಇದು ನಮ್ಮ ಅಣ್ಣನ ಮನೆ. ಫ್ರೆಂಡ್ಸ್, ಏನಕ್ಕೆ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿತ್ತಿರಲಿಲ್ಲ ಅಂತ ಹೇಳಿದ್ರೆ, ನನ್ನ ಫೋನು ಇದು ಹೋಗಿದ್ವಾ, ಅಲ್ಲಿ ಫೋನ್ ಹೊಡೆದೋಯ್ತಾ. ಫೋನು ಒಂದು 4 ಡೇಸ್ ಇತ್ತಿರಲಿಲ್ಲ. ಅದಕ್ಕೆ ಇವಾಗಲಿಂದ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಾ ಇರ್ತೀನಿ. ನಮ್ಮ ದೊಡ್ಡಮ್ಮ ರೆಡಿಯಾಗಿದ್ರು, ನಮ್ಮ ಅದಕ್ಕೆ ಊಟ ಮಾಡ್ತಾಯಿದ್ರು. ಹೊಲ್ತಕ್ಕೆ ಹೋಗೋಕ್ಕೆ. ಹಾಗೆ ನಮ್ಮ ಬಿಂದಿನೂ ರೆಡಿಯಾಗಿದ್ಲು. ನಮ್ಮ ದೊಡ್ಡಪ್ಪ ಅಲ್ಲಿ ಕೂತಿದ್ರು ಊಟ ಮಾಡಿಬಿಟ್ಟು. ಹಾಗೆ ನಮ್ಮ ಸಿಸ್ಟರ್ಸ್ ಮನೆಗೆ ಬಂದಿದ್ವಿ. ಅವರೆಲ್ಲ ಮುಖ ಮುಚ್ಕೊತಾ ಇದ್ರು. ಹಾಗೆ ಆಟೋದಲ್ಲೇ ಹೋಗ್ತಾ ಇದ್ವಿ, ಬಸ್ ಸಿಗ್ಲಿಲ್ವಾ, ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಈಗ ನಾವು ವಸ್ತು ಪ್ರದರ್ಶನ ಹತ್ರ ಬಂದ್ವಿ. ಫುಲ್ಲು ರಶ್ ಹತ್ರ. ಈಗ ಹೊರಗಡೆ ಹೋಗ್ತಾ ಇದ್ವಿ. ಒಂದು 11 ಮೆಂಬರ್ಸಿಂದ ಬಂದಿದ್ದೀವಿ. ನೋಡೋಣ ಬನ್ನಿ. ಆಯ್ತು. ಆಮೇಲೆ ಎಕ್ಸಿಬಿಷನ್ ಹತ್ರ ಬಂದ್ವಿ. ನಮ್ಮ ಸಿಸ್ಟರ್ಸ್ ಎಲ್ಲ ಬರ್ತಾ ಇದ್ರು. ಆ ಕಡೆ ಈ ಕಡೆ ಎಲ್ಲ ಹೊಂಟೋಗಿದ್ರು. ಒಂದು ಕಡೆ ನಿಂತಿದ್ವಿ ನಾವು, ಬರಲಿ ಅಂತ ಕಾಯ್ಕೊಂಡು. ಹಾಗೆ ಟಿಕೆಟ್ ತಗೊಂಡು ಎಲ್ಲ ನಿಂತ್ಕೊಂಡು, ಆ ಕಡೆ ಸ್ವಲ್ಪ ಮೈಸೂರು ಎಕ್ಸ್ಪೋ ಅಂತ ಇದೆಯಲ್ಲ, ಎಲ್ಲ ಫೋಟೋಸ್ ತಗೋತಾ ಇದ್ರು ನಮ್ಮ ಕಸಿನ್ಸ್. ಒಳಗಡೆ ಹೋದ್ವಿ. ಸುಮಾರು ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ. ಹಾಗೆ ನೈಟ್ ಸ್ವಲ್ಪ ಅದು ಲೈಟಿಂಗ್ಸ್ದು ನೀರಲ್ಲಿ ವೀಡಿಯೋ ಮಾಡ್ತಿದ್ರು. ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡ್ರು ನಮ್ಮ ಸಿಸ್ಟರ್ಸು. ಎಕ್ಸಿಬಿಷನಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ಹಾಗೆ ನೋಡಿಕೊಂಡು ಅರಮನೆ ಹತ್ರ ಬಂದ್ವಿ. ಅರಮನೆ ಹತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ನೈಟು ಬಂದಿದ್ದು ಲೇಟ್ ಆಯಿತು. ಇಲ್ಲಿಗೆ ಒಂದು 11 o'clock ಆಯಿತು. ಆಟೋದಲ್ಲಿ ಬಂದ್ವಿ. ಫ್ರೆಂಡ್ಸ್, ನೈಟು ಬಂದಿದ್ದು ಲೇಟ್ ಆಯಿತು. ಸೊ ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ನನ್ನ ಫೋನಲ್ಲಿ ಚಾರ್ಜರ್ ಇರಲಿಲ್ಲ. ಕಲ್ಲೂರ್ಗೆ ಹೋಗಿ ತಿರ್ಗಾದ್ರು ನೆಕ್ಸ್ಟ್ ಟೈಮ್ ಮಾರ್ನಿಂಗು. ಇವಾಗ ಕೇರ್ನಗರಕ್ಕೆ ಬಂದ್ವಿ, ನಾನು ಮತ್ತು ನಮ್ಮ ಅಣ್ಣನ ಮಗಳು. ಆಯಿತು. ಆಮೇಲೆ ನಮ್ಮ ಯಶಿಕಾ ಆಟ ಆಡ್ತಾ ಇದ್ಲು. ನಮ್ಮ ಅಕ್ಕರ ಮನೆ ಮುಂದೆ ಅಲ್ಲಿಗೆ ಬಂದ್ವಿ. ನಮ್ಮ ಭಾವ ಕೂತಿದ್ರು. ನಮ್ಮ ಅಕ್ಕ ಅಲ್ಲಿ ನಿಂತ್ಕೊಂಡು ಏನೋ ಕೇಳ್ತಾ ಇದ್ರು. ನೋಡಿ ಫ್ರೆಂಡ್ಸ್, ಫುಲ್ಲು ಚೈಲ್ಡ್ ನನ್ನ ಮಕ್ಕಳು. ಇವರೆಲ್ಲ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂದರೆ, ವಾಟರ್ ಬಲೂನ್ಸ್ ಅಲ್ಲಿ ಬರೀ ಇಂಥದೆಯಾ ಕೇಳೋದಿಲ್ಲ. ಫುಲ್ ಇವಾಗ ಬಿಸಿಲಿದೆಯಲ್ಲ, ಇವತ್ತು ಸ್ವಲ್ಪ ಬಿಸಿಲು ಬಂದ್ಬಿಟ್ಟಿದೆಯಲ್ಲ, ಅದಕ್ಕೋಸ್ಕರನೇ ಆ ವಾಟರ್ ಬಲೂನ್ಸಲ್ಲಿ ಆಟ ಆಡ್ತೀವಿ ಅಕ್ಕ, ಪ್ಲೀಸ್ ಪ್ಲೀಸ್ ಅಂತ ಅಂದ್ಬಿಟ್ಟು ನನಗೆ ಕೇಳ್ಕೊಂಡು ಬಂದು ಆಟ ಆಡ್ತಾ ಇದ್ದಾರೆ. ಮಾಡ್ಕೊಬಿಟ್ಟು ಇಲ್ಲಿ ಯಾವ ತರ ಆಟ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀರು ಎರ್ಚ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೋಡಿದ ಪ್ರಾಣದಂತೆ ಶೀತನವಾದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಮಮ್ಮಿ ಏನ್ ಕುಡಿತಾ ಇದ್ದಿ? ಜ್ಯೂಸ್ ಕುಡಿತಾ ಇದ್ವಿ. ಇವಾಗ 6 ಗಂಟೆ ಟೀ ಕುಡಿಬೇಕು. ಕಾಫಿ ಬೇಕಾ ಗೈಸ್ ನಿಮಗೂ? ಗೈಸ್, ಇವರು ಅಣ್ಣೆ ಕಾಲು ಆಡ್ತಿದ್ದಾರೆ. ಒಂದಜ್ಜಿ ಮಲಗಿದೆ, ಒಂದಜ್ಜಿ ಟಿವಿ ನೋಡ್ತಿದ್ದಾರೆ. ಇವರು ಅಣ್ಣೆ ಕಾಲು ಆಡ್ತಿದ್ದಾರೆ ಗೈಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗ್ ಇದು ಕಂಟಿನ್ಯೂ ಮಾಡ್ತಾ ಇರೋದು. ಇವತ್ತು ಸಂಡೇ. ನನ್ನ ಹಸ್ಬೆಂಡ್ ಸಹ ಬರ್ತಾಯಿದ್ರು. ನಮ್ಮ ಮನೇಲಿ ಇವತ್ತು ಒಬ್ಬಿಟ್ಟು ಊಟ ಅಂತ. ಫ್ರೆಂಡ್ಸ್, ಹಾಗೆ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ರಲ್ಲ, ಚುಂಚನಕಟ್ಟೆ ನೋಡಿರಲಿಲ್ಲ ಅಂತಿದ್ರು. ಅಲ್ಲಿ ರಾಮದೇವ್ರ ದೇವಸ್ಥಾನ ಇದೆಯಲ್ಲ, ಸೊ ಅದಕ್ಕೆ ಬನ್ನಿ ಇಬ್ಬರು ಹೋಗ್ಬಿಟ್ಟು ಬರೋಣ, ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಇದೇ ರಾಮದೇವ್ರ ದೇವಸ್ಥಾನ ಚುಂಚನಕಟ್ಟೆಯಲ್ಲಿ ಇದು ಸ್ಥಾಪನೆ ಆಗಿರೋದು. ಫುಲ್ಲು ಸಖತ್ತಾಗಿದೆ ಮಾತ್ರ. ಒಳಗಡೆ ಹೋದ್ವಿ, ಫುಲ್ಲು ಪೀಸ್ಫುಲ್ ಆಗಿದೆ. ಹಾಗೆ ಎಲ್ಲನೂ ನೋಡಿಕೊಂಡು ಫ್ರೆಂಡ್ಸ್, ನಾನು ಮತ್ತು ನನ್ನ ಹಸ್ಬೆಂಡ್ ಚುಂಚನಕಟ್ಟೆ ನೋಡೋಕೆ ಬಂದಿದ್ದೀವಿ. ಏನೋ ಒಂಥರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಲ್ಲ, ಚೆನ್ನಾಗಿ ನೀರು ನೋಡೋದ ಅಂತ ಇಬ್ರು ನೋಡ್ತಾ ಇದ್ವಿ. ನೀರು ಏನಷ್ಟು ಜಾಸ್ತಿ ಇರಲಿಲ್ಲ. ಆಂಜನೇಯಂದು ಸ್ಟ್ಯಾಚ್ಯೂ ಕುಣಿಸಿದ್ರಲ್ಲ, ಅಲ್ಲೆಲ್ಲ ನೋಡಿಕೊಂಡು ಸುಮಾರು ಕಡೆ ಸೈಡೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಫುಲ್ಲು ಏನೋ ಒಂಥರ ಸಖತ್ತಾಗಿತ್ತು. ಫ್ರೆಂಡ್ಸ್, ಚುಂಚನಕಟ್ಟೆಯಿಂದ ಬಂದ್ವಿ. ಆವಾಗ ಮಾತ್ರ ಫುಲ್ಲು ಬಿಸಿಲು ಸಖತ್ತು. ಅಲ್ಲೂ ಏನೇನೋ ತಿಂದ್ವಿ. ಹಂಗಿದ್ರೂ ಸ್ವಲ್ಪ ಸುಸ್ತು, ಬಿಸಿಲಲ್ಲಿ ಹೊಂಟೋದ್ವಲ್ಲ, ಅದಕ್ಕೆ ಹಂಗೆ ಬಂದು ಊಟ ಮಾಡಿ ಇಬ್ಬರೂ. ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅವರು ಈಗ ಜಸ್ಟ್ ಹೊರಟರು ಊರಿಗೆ. ನಾನು ಸಹ ಸುಮ್ಮನೆ ಕೂತಿದ್ದೆ. ಆಯಿತು. ಆಮೇಲೆ ಏನೋ ಒಂಥರ ಇವತ್ತಿನ ಡೇ ಮಾತ್ರ ಫುಲ್ಲು ಸಖತ್ತಾಗಿತ್ತು. ತುಂಬ ಸ್ವೀಟ್ ಮೆಮೊರೇಬಲ್ ಆಗಿತ್ತು. ನನಗೆ ಮಾತ್ರ ತುಂಬ ಖುಷಿ ಆಯಿತು ಮಾತ್ರ ಇವತ್ತಿನ ಡೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮನು ವ್ಲಾಗ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.